ಯಾರು ಯಾರು ಏನು ಮಾತನಾಡಿದಾನೆ ಅನ್ನೋ ಬಹಳಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಆದರೆ ಆತ ಮಾತನಾಡಿರುವಂಥ ಮಾತುಗಳನ್ನು ಕೇಳಿಸ್ಕೊಂಡಾಗ ರಕ್ತ ಕುದಿಯುತ್ತೆ. ಅಂದರೆ ನಮಗೆ ಹೆಂಗಾಗ್ತಾ ಇರಬೇಕಾದ್ರೆ ನಟ ದರ್ಶನ್ ಅವ್ರ ಫ್ಯಾನ್ಸ್ಗೆ ಹೆಂಗಾಗಿರ್ಬೇಡ, ಶಿವಣ್ಣ ಅವರನ್ನ ಆರಾಧಿಸುವಂತ ಪ್ರೀತಿಸುವಂತ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಹೆಂಗಾಗಿರ್ಬೇಡ. ಈಗ ನಮ್ಮ ಜೊತೆಗೆ ಪ್ರಸಾದ್ ಅಂತ ಇದ್ದಾರೆ, ಒಬ್ರು ಶಿವಣ್ಣ ಅವರ ಅಭಿಮಾನಿ, ಕಟ್ಟ ಅಭಿಮಾನಿ ಅವರು. ಪ್ರಸಾದ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಪ್ರಸಾದ್ ಅವರೇ, ಈ ಆಡಿಯೋವನ್ನ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಸಾಯಂಕಾಲದಿಂದ ಕೇಳ್ತಾ ಇದೆ, ಮೈಯೆಲ್ಲ ಉರಿತಾ ಇದೆ. ಅವ್ನು ಇನ್ನು ಒಂದು ಪಿಕ್ಚರ್ ನಿನ್ನೆ ರಿಲೀಸ್ ಆಗಿದೆ. ಹೌದು, ಖಾಲಿ ಓಡ್ತಾ ಇದೆ. ಶಿವಣ್ಣನ ಕೂದಲಿಗಾಗಿರೋ ವಯಸ್ಸು ಅವ್ನಿಗೆ ಆಗಿಲ್ಲ ಏನು. ಆಮೇಲೆ ಮೊನ್ನೆ ತನ್ನ ಶಿವಣ್ಣ ಎಲ್ಲ ಗೆದ್ದು ತಾವನೇ ಗೆದ್ದು ಬಂದು ಎಲ್ಲ ಇದ್ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಬಹಳ ಖುಷಿ ಆಯ್ತು ಅವ್ರು ಇವಾಗ ಆಕ್ಟಿವ್ ಆಗಿರೋದು ನೋಡಿ. ಅದು ಇವಾಗ ನಾಳೆ ನಾವು FSL ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಸರ್. ಅದು ವಾಯ್ಸ್ ಅವ್ರದೇ ಅಂತ ದೃಢಪಟ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಅವ್ನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು, ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಾವು. ಪ್ರಸಾದ್ ನೋಡಿ, ಎಂತ ಮಾನಸಿಕತೆ ಅಂತ ಅದು. ಶಿವಣ್ಣ ಎಲ್ಲಾ ಹೊಸಬರಿಗೆ ಅವಕಾಶಗಳನ್ನ ಕೊಡ್ತಾರೆ, ಸಹಾಯ ಮಾಡ್ತಾರೆ, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಂತವ್ರ ಬಗ್ಗೆ ಹಿಂಗೆಲ್ಲ ಮಾತನಾಡೋದಕ್ಕೆ ಹೆಂಗ್ ಮನಸ್ಸು ಬರುತ್ತೆ ಅಂತ ಇವ್ರಿಗೆ? ಸರ್, ಇಂತ ಸಾವನ್ ಗೆದ್ದು ಬಂದ ಮನುಷ್ಯ ಅವರು ಎಷ್ಟು ಆಕ್ಟಿವ್ ಆಗಿ ಇದಾರೆ. ಅವ್ರ ವಯಸ್ಸಲ್ಲಿ ಅವ್ನು ಬದುಕ್ತಾನೆ ಇಲ್ಲ. ಅವನು ಅವ್ರ ವಯಸ್ಸಲ್ಲಿ ಅವ್ನು ಬದುಕ್ತಾನೆ ಇಲ್ಲೋ ಅದೇ ಗೊತ್ತಿಲ್ಲ ಅವನಿಗೆ. ಇನ್ನು ಪಿಕ್ಚರ್ ನಿನ್ನೆ ರಿಲೀಸ್ ಆಗಿದೆ, ಆಲ್ರೆಡಿ ಅನ್ನಪೂರ್ಣ ಸ್ಟೇಷನ್ ಇದ್ದಾನೆ ಅವನು. ನಾಳೆ ಅಲ್ಲೂ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತೀವಿ. ಅವನಿಗಂತೂ ಸುಮ್ಮನೆ ಬಿಡಲ್ಲ ಸರ್. ನಾವು ಎಲ್ಲ ಅಭಿಮಾನಿಗಳು ಮಾತಾಡ್ಕೊಂಡು ನಾಳೆ ಒಂದು ತೀರ್ಮಾನ ತಗೊಂತೀವಿ ಸರ್. ನಾವು ಖಂಡಿತ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ. ನೋಡಿ, ಈಗ ತಾನೇ ಪಾಪ ಶಿವಣ್ಣ ಅವರು ಸುಧಾರಿಸ್ಕೊಳ್ತಾ ಇದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಈಗ ಆರೋಗ್ಯವಾಗಿದ್ದಾರೆ, ಖುಷಿಯಾಗಿದ್ದಾರೆ, ಎಲ್ರ ಜೊತೆಗೆ ಒಡನಾಟವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರು ಸಾವಿನ ಬಗ್ಗೆ ಮಾತನಾಡ್ತಾನೆ ಇತ್ತ. ಅವ್ನಿಗೆ ಅಂತ ಮನುಷ್ಯತ್ವನೇ ಇಲ್ಲ ಸರ್. ಅವ್ನಿಗೆ ಯಾರ ಬಗ್ಗೆನೂ ಮಾತಾಡ್ಬಾರ್ದು ಸರ್, ಯಾವ ಹೀರೋ ಬಗ್ಗೆನೂ ಮಾತಾಡ್ಬಾರ್ದು. ಹೌದು, ಯಾವ ಹೀರೋ ಬಗ್ಗೆನೂ ಮಾತಾಡ್ಬಾರ್ದು. ಶಿವಣ್ಣನೇ ಅಂತಲ್ಲ, ನಮ್ಗೆ ಶಿವಣ್ಣ ಅವ್ನು ಮಾತಾಡೋದು ಬಹಳ ಬೇಜಾರಾಗಿದೆ. ಆದ್ರೆ ಬೇರೆ ಹೀರೋಗಳಿಗೂ ಮಾತಾಡ್ಬಾರ್ದು. ಹೌದು, ಯಾವ ಹೀರೋಗೂ ಮಾತಾಡ್ಬಾರ್ದು. ಎಲ್ಲ ಯಾರು ಸಾವನ್ನ ಬಯಸೋರು ಅಂತವ್ರು ಮನುಷ್ಯರೇ ಅಲ್ಲ, ಬೇರೆ ಸಾವನ್ನ ಬಯಸುವಂತವನು ಮನುಷ್ಯನೇ ಅಲ್ಲ ಅವನು. ಅವ್ನ ಕಥೆ ಆಡಿಯೋ ಕೇಳಿಸ್ಕೊಂಡಿದ್ದೀರಿ. ಇವಾಗ ಆತ ಹೇಳ್ತಾನೆ, ಈ 3 ಸ್ಟಾರ್ಗಳಿಗೂ ಕೂಡ ಸೆಡ್ ಹೊಡೆಯುವಂತ, ಕಾಂಪಿಟೇಷನ್ ಕೊಡುವಂತ ತಾಕತ್ತು ಇದೆ ನನಗೆ, ಗಂಡುಗಲಿ ನಾನು ಅಂತೆಲ್ಲ ಮಾತನಾಡಿದ ನೋಡಿ. ಅದೇ ಈಗ ಅನ್ನಪೂರ್ಣ ಸ್ಟೇಷನ್ ಇಲ್ಲ ಗಂಡುಗಲಿ. ನೆಕ್ಸ್ಟ್ ಪರಪ್ಪನ ಅಗ್ರಹಾರ ಕಾಕ್ತಾರ, ಅವಾಗ ಗಂಡುಗಲಿ ಮುದ್ದೆ ಮುರಿದಲ್ಲ, ಅವಾಗ ಗೊತ್ತಾಗತ್ತೆ ಗಂಡುಗಲಿ ಯಾರು ಅಂತ. ಅಲ್ಲಿವರೆಗೂ ಗೊತ್ತಾಗಲ್ಲ ಅವನ್ಗೆ. ಇವಾಗ ಅಗ್ರಹಾರ ಜೈಲ್ಗೆ ಹಾಕ್ತಾರಲ್ಲ, ಅವಾಗ ಅಲ್ಲಿ ಮುದ್ದೆ ಮುರಿದ ಗಂಡುಗಲಿ, ಅವಾಗ ಗೊತ್ತಾಗತ್ತೆ ಗಂಡುಗಲಿ ಇದು. ನಿಜವಾಗ್ಲೂ ಸರ್, ಇದು ಖಂಡಿಸ್ತೀವಿ, ಉಗ್ರವಾಗಿ ಖಂಡಿಸ್ತೀವಿ. ನಾಳೆ ಇದಕ್ಕೊಂದು ಎಲ್ಲರೂ ನಮ್ಮ ಫ್ರೆಂಡ್ಸ್ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾತಾಡ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರ್ತೀವಿ ಸರ್ ನಾವು. ಓಕೆ ಪ್ರಸಾದ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.